ಚುರುಕಾಗಿರೋ ಮಕ್ಕಳನ್ನ ನಾವಾಗೆ ಏನೋ ಅವ್ರ ಕಾಳಜಿನೇ ಮಾಡ್ದೇನೆ ಅವ್ರನ್ನ ಫುಲ್ ಬುದ್ಧಿಗಿಡಗಳ ನಾವೇ ಮಾಡ್ಬಿಟ್ಟಿದೀವಿ. ಸೊ ನಿಮಗೆ ಗೊತ್ತಿದೆ ವರ್ಕಿಂಗ್ ಎಂಪ್ಲಾಯ್ಸ್ ಹೇಗಿರ್ತೀವಿ ಅಂದ್ರೆ ಆಸ್ ಎ ಕಪಲ್ ಬೇಸ್ ಇಬ್ರು ಇದ್ದಾಗ ಮಕ್ಳಿಗೆ ಯಾವ್ದೇ ರೀತಿ ಶಿಕ್ಷಣ ಕೊಡಕ್ಕೆ ನಮ್ ಕೈಲಿ ಆಗಲ್ಲ. ಸೊ ಅದನ್ನೇ ನಾನು ಮಾಡಿದೆ ಮಿಸ್ಟೇಕ್. ಬಟ್ ಈಗ ರೇಖಾ ಮಹೇಶ್ ಉಪ್ಪಿನ್ ಅಂತ ಇದಾರೆ, ಅವ್ರ ಮಗ ಈ ಕ್ಲಾಸಿಗೆ ಬಂದಾಗ ಅವ್ರದ್ದು ವಿಡಿಯೋಸ್ನ ನನಗೆ ಹಾಕಿದ್ರು. ಅವ್ರು ನನ್ಗೆ ನನ್ ಕನ್ಸರ್ನ್ ಅಂದ್ರೆ ನನ್ ಮಗಳು ಅವ್ರು ಇಬ್ರು ಒಂದೇ ಏಜ್ನವರು, ಬಟ್ ಅವ್ರನ್ನಲ್ಲಿರೋ ಇಂಪ್ರೂವ್ಮೆಂಟ್ ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಈವನ್ ಕ್ಲಾಸಿಗೆ ನನ್ನ ಮಗಳನ್ನ ಹಾಕಿದ್ರೆ ಸಾಕು ಅಂತ ಕಂಪ್ಲೀಟ್ ಆಗಿ 1 year ಇಂದ ವೇಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಸರಿ ಗೊತ್ತು, ಅವ್ರ ಎಲ್ಲ ಹಾಕ್ತಿದ್ರು, ಅಪ್ಡೇಷನ್ ಹಾಕಿದ್ರು. ಬಟ್ ನಾನು ಅವಳಿಗೆ ಪ್ರತಿ ಸಲ ಹೇಳಿದಾಗ ನಾವು ಅಲ್ಲಿ ಹೋಗಲ್ಲ ಅಂತಾನೆ ಹೇಳಿದ್ರು. ಬಟ್ ಈ ಮೂಮೆಂಟ್ ಫೈನಲ್ ಆಗಿ ಅವಳು ನನ್ ಒಂದು ಹೋಗ್ಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದ. Every day because our body needs energy to keep working. Our body works when we walk, study or play, even when we are our heart, lungs, liver and other organs work. Food gives us energy to do this work. ಸೊ ಈಗ ಅವಳ ಮನ್ಸಲ್ಲಿ ಏನಿದೆ ಅಂದ್ರೆ ಏನ್ ಹೇಳ್ತಾರೆ, ಮಮ್ಮಿ ನೀನ್ ಹಾಕಿದ್ ನನಗೆ ಬಹಳ ಇಷ್ಟ ಆಯ್ತು, ದಿನಾ ಹೋಗ್ಬೇಕು ಅಂತ ಅನ್ಸುತ್ತೆ, ದಿನಾ ಚೆನ್ನಾಗಿದೆ ಮಮ್ಮಿ, ನಾನು ಇಲ್ಲೇ ಇರ್ತೀನಿ ಮಮ್ಮಿ ಅದ್ಲ. ಸೊ ಅಲ್ಲಿಗೆ ನಾನ್ ಹಾಕಿರೋ ಎಫರ್ಟ್ ನನಗೆ ಸಿಕ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ಅವ್ಳು ನಮ್ಮ ಮನೇಲಿ ಈಗೂ ವಯಸ್ಸಾದವರು ಪ್ಲಸ್ ನಮ್ಮ ಆಂಟಿಗಳೆಲ್ಲ ಏನ್ ಹೇಳ್ತಾರಂದ್ರೆ, ಅದು ನಿಜಾನ ನಂಬ್ತೀಯಾ, ನಾನು ಒಂದ್ಸರಿ ಟ್ರಯಲ್ ನೋಡ್ತೀನಿ ಅಂತ ಆಕ್ಚುಲಿ ಮನೇಲಿ ಹೋದ್ಮೇಲೆ ಅವಳನ್ನ ಎಲ್ಲಾರು ಪ್ರಶ್ನೆ ಮಾಡಿದ್ರೆ, ಪ್ಲಸ್ ಅವಳೆಲ್ಲ ಎಕ್ಸಾಂಪಲ್ ಆಗಿ ಆಲ್ರೆಡಿ ತೋರಿಸಿದಾಳೆ. ಸೊ ಅಲ್ಲಿಗೆ ಅವ್ರಿಗೆಲ್ಲಾರು ಓವರ್ ಆಲ್ ಕಾನ್ಫಿಡೆನ್ಸ್ ಬಂದಿದೆ. ಫೈನಲ್ ಆಗಿ ನನಗೂ ಒಂದು ವರ್ಡ್ ಹೇಳಿ ಕಳ್ಸಿದ್ವಿ, ಲಾಸ್ಟ್ ಡೇ ಹೋಗ್ತಿಯಲ್ಲ ಅವ್ಳ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ ಬಂದ್ಬಿಟ್ಟು ನನಗೆ ಹೇಳು ಅಂತ ಹೇಳಿದ್ರು. ಸೊ ನಾನು ಅವಳು ಫಸ್ಟ್ ಟೈಮ್ ಅವಳು ನೋಡಿದ ತಕ್ಷಣ ಅವಳಲ್ಲಿ ಚೇಂಜಸ್ ಆಗಿರೋದು ನಿಜವಾಗ್ಲೂ ತುಂಬಾ ದಿನ ಆಯ್ತು, ತುಂಬಾ ಖುಷಿ ಆಗಿತ್ತು. 6 ತಿಂಗಳಿಂದ ನಾನು ಅವಳನ್ನು ಬಿಟ್ಟಿದ್ದೀನಿ, ಇವಾಗ ನಾನು ಟ್ರಾನ್ಸ್ಫರ್ ಆಗಿದೆ, ಅವಳ ಅಜ್ಜಿ ಮನೇಲಿ ಇದ್ದಾಳೆ. ಅವತ್ತು ನೋಡಿದ್ದು ಚೇಂಜಸ್ ಇರೋ ಬಿಹೇವಿಯರ್ಗೂ ಈ ಒಂದು ವೀಕಲ್ಲಿ ಅವಳನ್ನು ನೋಡ್ತಾ ಇರೋದಕ್ಕೂ ರಿಯಲಿ ನಂಗೆ ತುಂಬಾ ಹ್ಯಾಪಿ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್.